ಇನ್ನು ನವೆಂಬರ್ ಕ್ರಾಂತಿ ಹೊತ್ತಲ್ಲೇ ಕಾಂಗ್ರೆಸ್ ಮನೆಯಲ್ಲಿ ನಾನಾ ಬೆಳವಣಿಗೆಗಳಾಗ್ತಾ ಇವೆ. ರಾಜ್ಯದಿಂದ ಹಿಡಿದು ಡೆಲ್ಲಿ ತನಕ ಬೆಳವಣಿಗೆಗಳು ಆಗ್ತಾ ಇದೆ. ಡಿಕೆ ಒಂದು ಲೆಕ್ಕಾಚಾರದಲ್ಲಿದ್ರೆ ಸಿಎಂ ಇನ್ನೊಂದು ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದು ಕಡೆ ದಲಿತ ನಾಯಕರು ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಬನ್ನಿ ನೋಡೋಣ. ನವೆಂಬರ್ ಕ್ರಾಂತಿ ಸಂಚಲನ, ಕೈ ಮನೆಯಲ್ಲಿ ಕಂಪನ. ಡೆಲ್ಲಿಯಲ್ಲಿ ಡಿಕೆ ತಂತ್ರ, ರಾಜ್ಯದಲ್ಲಿ ದಲಿತ ಸಿಎಂ ದಾಳ. ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋದು. ವಿಶ್ವಾಸದಲ್ಲಿರೋ ಸಿದ್ದರಾಮಯ್ಯ ನಾಳೆ ಸಚಿವರ ಜೊತೆ ಸಭೆ. ರಾಜಕೀಯ ಅಂದ್ರೆ ಅವಕಾಶ ಚೆಲ್ಲಿ ಕೂರೋದಲ್ಲ, ಅಲ್ಲೊಂದು ಸ್ಟ್ರಾಟರ್ಜಿ, ತಂತ್ರಗಾರಿಕೆ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕಂತೆ ಎದುರಾಳಿಗಳಿಂದಲೂ ಪ್ಲಾನ್ ಆಫ್ ಆಕ್ಷನ್ ಇದ್ದೇ ಇರುತ್ತೆ. ಅವಕಾಶ ಹೇಗ್ ಬರುತ್ತೋ ಅದನ್ನ ಸದ್ಬಳಕೆ ಮಾಡಿಕೊಳ್ಳೋದೇ ಸದ್ಯದ ರಾಜಕೀಯ ಆಗಿದೆ. ಇದೀಗ ಇಷ್ಟು ದಿನ ಒಂದು ಚಾನ್ಸ್ಗಾಗಿ ಕಾಯುತ್ತಿದ್ದ ಘಟಾನುಘಟಿ ನಾಯಕರಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಒದಗಿ ಬಂದಂತೆ ಕಾಣಿಸ್ತಿದೆ. ಅದಕ್ಕೆ ಪೂರಕವಾಗಿ ರಾಜ್ಯದಿಂದ ಹಿಡಿದು ಡೆಲ್ಲಿಯ ತನಕವೂ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಿವೆ. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯನ್ನೋ ಬದಲಾವಣೆ ಬಿರುಗಾಳಿ ಎಲ್ಲರನ್ನ ಕಾಡ್ತಿದೆ. ಅದೇನ್ ಬದಲಾವಣೆ ಆಗತ್ತೆ, ಯಾರಿಗೆ ಶಾಕ್, ಯಾರಿಗೆ ಲಕ್ ಅಂತೆಲ್ಲ ಲೆಕ್ಕಾಚಾರಗಳು ಆಗ್ತಿವೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಅಹಿಂದ ನಾಯಕರು ತಮ್ಮ ಸಮುದಾಯಕ್ಕೆ ಅವಕಾಶ ಸಿಗಬಹುದಾ ಅಂತ ಕಾಯ್ತಿದ್ರೆ, ಸಿಎಂ ಮಾತ್ರ ವಿಶ್ವಾಸದಲ್ಲೇ ತಮ್ಮದೇ ಆದ ತಂತ್ರ ಮಾಡ್ತಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ತಮ್ಮದೇ ಆದ ಡೆಡ್ ಲೈನ್ ಹಾಕಿಕೊಂಡು ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ತಂತ್ರಗಾರಿಕೆ. ನಿನ್ನೆಯಷ್ಟೇ ನೋ ಡೆಲ್ಲಿ ಎನ್ನುತ್ತಲೇ ನ್ಯೂ ಡೆಲ್ಲಿಗೆ ಡಿಸಿಎಂ ಡಿಕೆ ಪ್ರಯಾಣ ಬೆಳೆಸಿದ್ರು. ನಿನ್ನೆಗೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ವಾಪಸ್ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ನಿನ್ನೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿರೋ ಡಿಕೆ ತಮ್ಮದೇ ಆದ ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ತಮ್ಮದೇ ಆದ ಶಕ್ತಿ ಪ್ರದರ್ಶನ ಮಾಡೋಕೆ ಮುಂದಾಗಿದ್ದಾರೆ. ವಿಷಯ ಏನಂದ್ರೆ, ಡಿಕೆ ಮತ್ತೊಮ್ಮೆ ದೆಹಲಿಗೆ ತೆರಳಿದ್ದಾರೆ. ಅದರ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಅಧಿಕಾರ ಹಂಚಿಕೆ ಕುರಿತು ರಾಹುಲ್ ಗಾಂಧಿ ಜೊತೆ ಡಿಕೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇದರ ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯ ಕುರಿತು ಸಹ ಚರ್ಚಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮಹತ್ವ ಪಡೆದುಕೊಂಡಿದೆ. ನವೆಂಬರ್ 11ಕ್ಕೆ ಬಿಹಾರದಲ್ಲಿ 2ನೇ ಹಂತದ ಮತದಾನ ಅಂತ್ಯವಾಗುತ್ತೆ. ಹೀಗಾಗಿ ನವೆಂಬರ್ 11ರವರೆಗೂ ಮೌನದಿಂದ ಇರುವಂತೆ ತನ್ನ ಬೆಂಬಲಿಗರಿಗೆ ಡಿಕೆ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ನವೆಂಬರ್ 11ರ ಡಿಕೆ ದೆಹಲಿ ಪ್ರವಾಸ ಕುತೂಹಲ ಹೆಚ್ಚಿಸಿದೆ. ಆದ್ರೆ ಸಿಎಂ ಆಪ್ತ ಕೆಎನ್ ರಾಜಣ್ಣ ಡಿಕೆ ದೆಹಲಿ ಭೇಟಿಯಲ್ಲಿ ವಿಶೇಷ ಇಲ್ಲ, ಯಾವುದೇ ಅಜೆಂಡಾ ಇಲ್ಲ ಅಂತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ನಾಯಕರು ಭೇಟಿ ಆಗ್ತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ. ಕೋರ್ಟ್ ಕೇಸು ಅವು ಇವು ಇರ್ತವ್ರಿ, ಬರೀ ಇದಕ್ಕೆ ಹೋಗ್ತಾರೆ ಅವರು. ನವೆಂಬರ್ 11ಕ್ಕೆ ರಾಹುಲ್ ಗಾಂಧಿ ಅವ್ರದ್ದು ವೈಯಕ್ತಿಕವಾಗಿ ನೀವು ಪರ್ಸನಲ್ ಆಗಿ ಭೇಟಿ ಆಗ್ಬೇಕಂತ ಟೈಮ್ ಕೇಳಿದ್ದಾರೆ. ಒಳ್ಳೇದು, ಕೇಳಲಿ, ಭೇಟಿ ಮಾಡಲಿ. ಅಲ್ಲಪ್ಪ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೇನು ಅದು ಹೆಚ್ಚು ಅರ್ಥ ಕಲ್ಪಿಸ್ಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನಕ್ಕೆ ತರ್ತಾರೆ. ಅವ್ರ ಸೂಚನೆಗಳು ಏನು ಕೊಡ್ತಾರೆ ಆ ಸೂಚನೆಯಂತೆ ನಡೀತಾರೆ. ಅದಕ್ಕೋಸ್ಕರ ಏನು ದೊಡ್ಡ ಇದೇನಲ್ವಲ್ಲ. ಅವ್ರು KPCC ಅಧ್ಯಕ್ಷರು. ನಾನೋಗಿ ರಾಹುಲ್ ಗಾಂಧಿ ನೋಡೋದು ಅಂದರೆ ಅದು ಬೇರೆ ಅರ್ಥ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮಗೆ. ಅವರಿಗೆ ಸ್ಪೆಸಿಫಿಕ್ ಅಜೆಂಡಾ ಅಲ್ಲ, ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇರುತ್ತೆ. ಅದಾಗುತ್ತೆ. ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ನಾಳೆ ಸಚಿವರ ಜೊತೆ ಸಿಎಂ ಸಭೆ. ಏನಿದು ರಣತಂತ್ರ? ಡೆಲ್ಲಿಯಲ್ಲಿ ಡಿಕೆ ಆಟ ಆಡ್ತಿದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ತಮ್ಮದೇ ಆದ ತಂತ್ರ ರೂಪಿಸುತ್ತಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಹೆಸರಲ್ಲಿ ಸಚಿವರಿಗೆ ಸಿಎಂ ಬುಲಾವ್ ನೀಡಿದ್ದಾರೆ. ನಾಳೆ ಮೀಟಿಂಗ್ ಕರೆದಿರೋ ಸಿದ್ದರಾಮಯ್ಯ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.
ಸಿಎಂ ಆಪ್ತ ಕೆಎನ್ ರಾಜಣ್ಣ ಅಂತೂ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಮೂಲಕ ಸಿದ್ದರಾಮಯ್ಯರೇ ಪವರ್ಫುಲ್ ಅಂತಿದ್ದಾರೆ. ಪದೇ ಪದೇ ಮೊದಲಿಂದನೂ ಹೇಳ್ತೇನೆ, ಅಸೆಂಬ್ಲಿ ಭಾಷಣದಲ್ಲೂ ಹೇಳಿದ್ದೀನಿ. ಬಿಜೆಪಿಗೆ ಹೆಂಗೆ ಯಡಿಯೂರಪ್ಪನವರು ಅನಿವಾರ್ಯನೋ, JDSಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲಿಂದನೂ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. ಅದನ್ನು ಒಂದೊಂದ್ಸರಿ ನೋಬಡಿ ಇಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಆ್ಯಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್, I can definitely say Siddaramaiah is most not inevitable, evitable person for the Congress party. ಸತೀಶ್ ಉತ್ತರಾಧಿಕಾರಿ ಚರ್ಚೆ ಬೆನ್ನಲ್ಲೇ ದಲಿತ ಸಿಎಂ ದಾಳ. ಇದೆಲ್ಲ ಒಂದ್ ಕಡೆಯಾದ್ರೆ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಎಂಬ ಚರ್ಚೆ ಗರಿಗೆದರಿದೆ. ಹೀಗಿರುವಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. KH ಮುನಿಯಪ್ಪ ಸಮರ್ಥರಿದ್ದಾರೆ ಎಂದಿದ್ದಾರೆ. ಮುನಿಯಪ್ಪನವರು 7 ಬಾರಿ MP ಆದವರು. ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನು. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರು ಮಾತ್ರ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಘೋಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಬ್ಬೊಬ್ಬರ ಹೆಸರುಗಳು ಕೇಳಿ ಬರ್ತಿದೆ. ಇಂದು ಪರಮೇಶ್ವರ್ ಸಿಎಂ ಘೋಷಣೆ ಮೊಳಗಿದ್ರೆ, ನಿನ್ನೆ ಮುನಿಯಪ್ಪ ಮುಂದಿನ ಸಿಎಂ ಘೋಷಣೆ ಮೊಳಗಿತ್ತು. ಅದೇನೇ ಹೇಳಿ ಅವಕಾಶ ಯಾರ ಪಾಲಾಗುತ್ತೆ ಅನ್ನೋದು ನವೆಂಬರ್ ವೇಳೆಗೆ ಕಾಯಲೇಬೇಕಿದೆ. ಬ್ಯೂರೋ ರಿಪೋರ್ಟ್, TV9.